ನೆಲಮಂಗಲಕ್ಕೆ ಋಷಭಾವತಿ ನೀರು ಬೇಕಾ? ಸರ್, ಇದು ದೇವರಕೆರೆ ಒಂದು ಪವಿತ್ರವಾದ ಕ್ಷೇತ್ರ. ಇದು ಈ ಕ್ಷೇತ್ರದಲ್ಲಿ ಈ ಸುತ್ತಮುತ್ತ ಅಂತ ಹೇಳೋದಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು 50% ಬಂದು ಈ ದೇವಸ್ಥಾನದಲ್ಲಿ ಬಂದು ಪುಣ್ಯ ಸ್ನಾನ ಮಾಡಿಸ್ಕೊಂಡು ಹೋಗ್ತಾರೆ ದೇವ್ರಗಳಿಗೆ. ಅಂತ ಪವಿತ್ರವಾದ ಸ್ಥಳದ ಜಾಗಕ್ಕೆ ಯಾವುದೋ ಬೆಂಗಳೂರು ಕೊಳಚೆ ನೀರು ತಂದು ಫಿಲ್ಟರ್ ಮಾಡಿಬಿಡ್ತಾ ಇದ್ದೀನಿ ಅಂತಂದ್ರೆ ಯಾವ ರೀತಿ ಫಿಲ್ಟರ್ ಮಾಡ್ತಾರೋ ಅವರು? ಅದ್ರ ಬಗ್ಗೆ ನಮ್ಗೆ ಏನೋ ಒಂದು ಇದಿಲ್ಲ ಸರ್. 2 ಫಿಲ್ಟರ್ 3 ಫಿಲ್ಟರ್ಗೆಲ್ಲ ಫಿಲ್ಟರ್ ಮಾಡಿ ಕೆರೆ ನೀರು ಬಿಟ್ರೆ ಇವಾಗ ಕೆರೆ ನೀರನ್ನ ಯಾಕೆ ಮಲಿನ ಮಾಡ್ತಾ ಇದ್ದಾರೆ? ಯಾವುದೇ ಫಿಲ್ಟರ್ ನೀರು ತುಂಬಿ ಕೆರೆ ತುಂಬಿಲ್ಲ. ಈಗ ಕೆರೆ ನೀರು ತುಂಬಾ ಇದೆ, ಯಾವುದೇ ತರದ ನೀರು ಬಿಟ್ಟಿಲ್ವಲ್ಲ ಇಲ್ಲಿಗೆ, ಅಲ್ವಾ ಸರ್? ಯಾವುದೇ ರೀತಿ ಕೆರೆ ನೀರು ಬಿಡದಲ್ಲೇ ಕೆರೆ ತುಂಬಿದೆ. ನಮ್ಗೆ ಅವಶ್ಯಕತೆನೇ ಇಲ್ಲ, ಮಳೆ ನೀರೇ ಸಾಕು ನಮ್ಗೆ. ಮಳೆ ನೀರಲ್ಲೇ ಕೆರೆ ತುಂಬ್ತಾ ಇದೆ. ಆ ತರ ಇರೋ ಜಾಗನ ಇವ್ರು ಅಪವಿತ್ರಗೊಳಿಸೋದು ಸರಿ ಇಲ್ಲ ಅನ್ಸುತ್ತೆ ಸರ್. ಆ ಕೊಳಚೆ ನೀರನ್ನ ಬೆಂಗಳೂರಿಗೆ ಫಿಲ್ಟರ್ ಮಾಡ್ಬಿಟ್ಟು ಅವ್ರಿಗೆ ಕುಡಿಸ್ಲಿ ಬಿಡಿ, ನಮ್ಗೆ ಯಾಕೆ ಬೇಕು ಆ ಕರ್ಮ? ಸರ್, ದೇವರ ಅಮಾನಿ ಕೆರೆ ಇದು. ಈ ಕಡೆ ನೆಲಮಂಗಲ ತಾಲೂಕಿಗೆ ಬಾರ್ಡ್ರು, ಈ ಕಡೆ ತುಮಕೂರು ಜಿಲ್ಲೆಗೆ ಬಾರ್ಡ್ರು. ಪವಿತ್ರವಾದಂತ ಕ್ಷೇತ್ರ, ಇತಿಹಾಸ ಉಳ್ಳಂತ ದೇವರ ಅಮಾನಿ ಕೆರೆ ಇದು. ಒಂದು ವಾರದಲ್ಲಿ, ಒಂದು ತಿಂಗಳಲ್ಲಿ ಸಾವಿರಾರು ದೇವರುಗಳು ಬಂದು ಪುಣ್ಯ ಮಾಡಿಸ್ಕೊಂಡು ಈ ಜಾಗದ ನೀರನ್ನು ತಗೊಂಡೋಗಿ ದೇವರನ್ನ ಮೈ ತೊಳೆದಿ ದೇವಸ್ಥಾನಕ್ಕೂ ಕೂಡ ಪ್ರೋಕ್ಷಣೆ ಮಾಡಿ ಅಂತ ಸುಪ್ರಸಿದ್ಧವಾದಂತ ದೇವರ ಅಮಾನಿ ಕೆರೆ ಸರ್. ಇದು ಪ್ರಾಮುಖ್ಯತೆ ಅಂದ್ರೆ ಸರ್, ಇಲ್ಲಿ ಋಷಿ ಮುನಿಗಳು ತಪಸ್ ಮಾಡಿದಂತ ಜಾಗ. ಸುತ್ತಮುತ್ತಲುಗಳ ಬೆಟ್ಟದಲ್ಲಿ, ಶಿವಗಂಗೆ ಬೆಟ್ಟದಲ್ಲಿ ಋಷಿಮುನಿಗಳು ತಪಸ್ ಮಾಡವ್ರೆ. ಈರಣ್ಣನ ಬೆಟ್ಟದಲ್ಲಿ ಋಷಿಮುನಿಗಳು ತಪಸ್ ಮಾಡಿದ್ದಾರೆ. ಕೆಂಗಲ್ ಬೆಟ್ಟದಲ್ಲಿ ಋಷಿಮುನಿಗಳು ತಪಸ್ ಮಾಡಿದ್ದಾರೆ. ಆ ಋಷಿಮುನಿಗಳು ತಪಸ್ ಮಾಡಿದಂತ ಪುಣ್ಯ ಕ್ಷೇತ್ರ ಇದು. ಶ್ರೀ ಚಕ್ರನ ಪ್ರತಿಷ್ಠಾಪನೆ ಮಾಡಿದಂತ ಜಾಗ ಇದು. ಹಂಗಾಗಿ ಇದು ಒಳ್ಳೆ ಪವಿತ್ರವಾದಂತ ಜಾಗ ಅಂತ ಹೇಳಿ. ನನ್ನ ಹೆಸರು ದೇವಿ ಪ್ರಸಾದ್ ಅಂತ. ನಮ್ಮ ಮನೆ ಇಲ್ಲೇ ಬಡಗಿ ಮನೆ ಅಂತ. ದೇವರ ಅಮಾನಿ ಕೆರೆ ದಡದಲ್ಲಿ ಇದ್ದೀವಿ ನಾವು. ದೇವರ ಅಮಾನಿ ಕೆರೆಗೂ ನಮಗೂ ಬರೀ 100 ಮೀಟರ್ ದೂರದ ಅಂತರದಲ್ಲಿ ಇದ್ದೀವಿ. ಸುಮಾರು ನಮ್ಮ ತಾತವ್ರು ಇಲ್ಲಿ ಬಂದು 1955ರಲ್ಲಿ ವಲಸೆ ಬಂದ್ರಲ್ಲಿ ತುಮಕೂರು ಜಿಲ್ಲೆಯಿಂದ. ಈ ವಲಸೆ ಬಂದು ಅವತ್ತು ಇಲ್ಲೇ ವಾಸವಾಗಿದ್ದೀವಿ. ಬಟ್ ದೇವರ ಅಮಾನಿ ಕೆರೆನಲ್ಲಿ ಅಂಚಿನಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ದೇವರ ಅಮಾನಿ ಕೆರೆಗೆ ಅಗ್ನಿ ಭಾಗದಲ್ಲಿ ಶಿವಗಂಗೆ ಬೆಟ್ಟ, ಕುಬೇರನ ಮೂಲೆಯಲ್ಲಿ ಶಿವನ ಕುರ್ಚಿ ಬೆಟ್ಟ, ಮತ್ತು ವಾಯುವ್ಯ ಮೂಲೆಯಲ್ಲಿ ಸಿದ್ಧರು ರಸಾರದಂತ ದೇವಾನ ದೇವತೆಗಳು ರಸಾರದಂತ ಈರಣ್ಣನ ಬೆಟ್ಟ, ಅದಕ್ಕೆ ಸಿದ್ಧ ಮಹರ್ಷಿಗಳ ಬೆಟ್ಟ ಅಂತಾರೆ. ಇಲ್ಲಿ ನಾವು ವಾಸವಾಗಿದ್ದೀವಿ. ಇದೀಗ ಈ ದೇವರ ಅಮಾನಿ ಕೆರೆಯಲ್ಲಿ ಸುಮಾರು ಇದಕ್ಕೆ ಇವತ್ತಿನ ಮಟ್ಟಿಗೆ ಲೆಕ್ಕ ಹಾಕೊಂಡು 7,724 ವರ್ಷಗಳ ಇತಿಹಾಸ ಇದೆ ದೇವರ ಅಮಾನಿ ಕೆರೆಗೆ. 5,000 ವರ್ಷಗಳಿಂದ ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ದ್ರೌಪದಿ ಮತ್ತು ಅವ್ರ ಗಂಡಂದಿರು ಇಲ್ಲಿ ಐಸಮಿ ಅಂತ ಪಕ್ಕ ಇದೆ, ಅಲ್ಲಿ ವಾಸವಾಗಿದ್ದು ಈ ದೇವರ ಅಮಾನಿ ಕೆರೆ ಸ್ನಾನ ಮಾಡ್ತಿರೋ ಒಂದು ಇತಿಹಾಸ. ಅಲ್ಲಿಂದ ಬಂದ್ಮೇಲೆ ದೇವರ ಅಮಾನಿ ಕೆರೆನ ಅವರು ಪಾಂಡವರ ಮತ್ತು ಇತಿಹಾಸದ ಆಧಾರದ ಮೇಲೆ ಚೋಳರು ಈ ದೇವರ ಅಮಾನಿ ಕೆರೆನ, ಅದು ತೂಬು ಮತ್ತು ಏರಿನ ಬಹಳ ಶ್ರಮಪಟ್ಟು ಚೋಳರ ಕಾಲದಲ್ಲಿ ನಿರ್ಮಿಸಿದಂತ ಕೆರೆಗೆ ಇತಿಹಾಸ ಇದೆ. ಈ ಕೆರೆನಲ್ಲಿ ಸರ್ಕಾರವು ಭಾಗವಹಿಸುತ್ತದೆ ಮತ್ತು ಪ್ರಾಕೃತಿಕ ಮಳೆ ನುಯ್ಯುತ್ತದೆ. ಯಾರ್ದು ಸಹಕಾರ ಇಲ್ಲ ಈ ಕೆರೆ ನೀರಿಗೆ. ಇವತ್ತಿನವರೆಗೂ ಯಾವುದೇ ಸಹಕಾರದ ಪ್ರಾಕೃತಿಕ ಮಳೆ ಬಂದು ಜನ ಜೀವನ ಮಾಡ್ತಾವ್ರೆ. ಇಲ್ಲಿರ್ತಕ್ಕಂಥ ರೈತಾಪಿ ಜೀವನ ಮಾಡ್ತದೆ. ಮತ್ತು ಸುತ್ತಮುತ್ತಲಿನ ಈ ತುಮಕೂರು ಜಿಲ್ಲೆ ಆಗಿರ್ಬೋದು, ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಆಗಿರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಆಗಿರ್ಬೋದು, ಮತ್ತು ಬೆಂಗಳೂರು ಗ್ರಾಮಾಂತರ ಎಲ್ಲ ಜಿಲ್ಲೆಗಳು, ಕುಣಿಗಲ್ಲು, ಈ ಕಡೆಯಿಂದ ಜನ ಇಲ್ಲೆಲ್ಲ ದೇವತೆಗಳು ಕರ್ಕೊಂಡ್ಬಂದು ದೇವರನ್ನ ಸ್ನಾನ ಮಾಡಿಸಿ ಇಲ್ಲಿಂದ ಪುಣ್ಯ ನೀರು ತಗೊಂಡೋಗಿ ಮಾಡ್ತಾರೆ. ಇನ್ಕ್ಲೂಡಿಂಗ್ ನಮ್ಮನೇಲೂ ಸಹ ಇವತ್ತು ದೇವ್ರ ಕೆರೆ ನೀರು ನಾವು ಎಲ್ಲ ಹೊರಗಡೆ ಹೋಗಿದ್ದು ಸಹ ಇದೇ ನೀರು ಕುಡಿತೀವಿ. ದೇವ್ರ ಕೆರೆ ಅಂದ್ರೆ ಎಲ್ಲಾ ದೇವ್ರಗಳ್ನು ತಂದು ಎಲ್ಲೆಲ್ಲಿಂದ ತಂದು ಪುಣ್ಯ ಮಾಡಿಸ್ಕೊಂಡ್ ಕರ್ಕೊಂಡ್ ಹೋಗ್ತಾರ ದೇವ್ರಗಳ್ನ. ಅದಕ್ಕೆ ಪುಣ್ಯದ ಕೆರೆ ಇದಕ್ಕೆ ಅಂತ ಇದನ್ನೆಲ್ಲ ಮಾಡಬಾರ್ದು. ಕೊಳಚೆ ನೀರ್ ತಂದ್ ಬಿಡ್ತೀವಿ ಅಂದ್ರೆ ಅದೆಲ್ಲ ಬಿಟ್ರೆ ಇದಾಗಲ್ಲ. ಇಲ್ಲಿ ದೇವ್ರಗಳೇ ಅವೇ ಅಣ್ಣ. ದೇವ್ರ ಕೆರೆ ಅಂದ್ರೆ ದೇವ್ರೇ ಇರೋ ಸ್ಥಳ ಇದು. ದೇವ್ರ ಪುಣ್ಯ ಮಾಡೋ ಸ್ಥಳ. ನೀರ್ ಬಿಡ್ಕೂಡ್ದು ದೇವ್ರಗಳಿಗೆ ಇದಾಗಲ್ವಾ? ನಾವ್ ಮನುಷ್ಯರುಗಳು ಏನೇನ ಮಾಡ್ತೀವಿ, ಆದ್ರೆ ದೇವ್ರು ಕೇಳ್ಬೇಕಲ್ಲ. ಎಲ್ಲ ಕ್ಲೀನ್ ಮಾಡೇ ಬಿಡ್ತೀವಿ ಅಂತ ಹೇಳ್ತಾರ, ಸ್ವಚ್ಛ ಮಾಡಿ. ಆದ್ರ ಅವ್ರೆಲ್ಲ ತಳದು ಬಳ್ದು ಬಿಟ್ಟಿರೋ ನೀರು ಸ್ವಚ್ಛ ಇರಲ್ಲ, ಅವು ಕಸರೆ ನೀರೇನೆ. ಆದ್ರೂ ದೇವ್ರ ನೀರು, ಸ್ವಚ್ಛವಾಗಿರೋ ನೀರೆಲ್ಲ ಕಸರೆ ಮಾಡಕ್ ತಂದ್ ಬಿಡ್ತಾರೆ. ಬಿಡಬಾರ್ದು ಅವನ್ನ ನೀರು. ಇವು ಚೆನ್ನಾಗಿರಲ್ಲ ನೀರು. ಅವ್ರೇನೇ ಕ್ಲೀನ್ ಮಾಡ್ಬಿಟ್ರು ಚೆನ್ನಾಗಿರೋ ನೀರಿನ್ನು ದೇವ್ರು ದಿಂಡ್ರು ಐತಿ ಇಲ್ಲಿ. ದೇವ್ರಿಗೆ ಅಂತಲೇ ಬಳಸ್ಕೆ ಮಾಡ್ತಾವ್ರೆ. ಆದ್ರೂ ಬಿಟ್ರೆ ಚೆನ್ನಾಗಿರಲ್ಲ. ಅದು ದೇವ್ರಿರೋ ಸ್ಥಳ ಇದು. ಇಲ್ಲಿ ಪುಣ್ಯ ಎಲ್ಲಾ ದೇವ್ರ ಕೆರೆಯಿಂದನೂ ದೇವ್ರಗಳನ್ನೆಲ್ಲ ಕರ್ಕೊಂಡ್ಬಂದು ಪುಣ್ಯ ಎಲ್ಲ ಮಾಡಿ ಇಲ್ಲೇ ಎಲ್ಲ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡ್ ಹೋಗ್ತಾರೆ ಸರ್. ಹತ್ತಳ್ಳಿಲೂ ಇಲ್ಲೇ ಮಾಡೋದು. ಅಲ್ಲೆಲ್ಲ ಫ್ಯಾಕ್ಟ್ರಿಗಳು ಗಲೀಜ್ ನೀರು, ಪಿಟ್ಕುಂಡಿ ನೀರು, ಮೋರಿ ನೀರೆಲ್ಲ ತಗೊಂಬಂದ್ ಬಿಡ್ತಾರೆ. ಇಲ್ಲಿ ದೇವ್ರ ಕೆರೆ ಪುಣ್ಯ ಎಲ್ಲ ದೇವಸ್ಥಾನದೆಲ್ಲ ಪುಣ್ಯ ಮಾಡಿ ದೇವ್ರಗಳನ್ನೆಲ್ಲ ಕರ್ಕೊಂಡ್ ಹೋಗ್ತಾರೆ. ಅದನ್ನೆಲ್ಲ ತಗೊಂಡ್ ಬಿಡೋದು ಸರಿ ಇಲ್ಲ. ಇದು ದೇವ್ರ ಕೆರೆ ಅಂತ ಎಲ್ಲ ಹೇಳ್ತಾರೆ, ಆಯ್ತಾ? ನಾವು ಈ ಕೆರೆ ನೋಡಕ್ಕೆ ಅಂತ ಬಂದ್ವಿ, ಆಯ್ತಾ? ಈ ಕೆರೆಗೆ ಬೆಂಗಳೂರಿನ ಕೊಳಚೆ ನೀರನ್ನ 2 ಹಂತದಲ್ಲಿ ಶುದ್ಧೀಕರಣ ಮಾಡಿ ಬಿಡಬೇಕು ಅಂತ ಹೊರಟಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತಾರೆ? ಇದನ್ನ ನಮ್ಗೆ ಬೇಕಿಲ್ಲ ಆ ನೀರು. ಇಲ್ಲೆಲ್ಲ ತೊಂದರೆ ಆಗ್ತದೆ. ಈಗ ಬೋರ್ವೆಲ್ಗಳು ಕೊಡ್ಸ್ತೀವಿ, ಈ ನೀರು ಅದಕ್ಕೆ ಇಳ್ಕಂತದೆ. ನಮ್ಗೆ ತುಂಬಾ ತೊಂದರೆ ಆಗ್ತದೆ.
ಈಗ ಸಾವಿರಾರು ದೇವ್ರುಗಳು ಬಂದು ಇಲ್ಲಿ ಪುಣ್ಯ ಮಾಡ್ತಾರೆ. ನಾವು ನಮ್ಮ ಮನೆಗಳಿಗೆಲ್ಲ ನೀರ್ನ ತಗೊಂಡೋಗಿ ಅದು ಪುಣ್ಯ ಮಾಡಿಸ್ಕೊತೀವಿ. ಅದು ಅಧಿಕಾರಿಗಳೆಲ್ಲ ಮೋಸ ಮಾಡಿ ಈ ತರನ ತಂದು ನೀರ್ನೆಲ್ಲ ಬಿಡ್ತಾವ್ರೆ, ಕೊಳಚೆ ನೀರ್ನ. ಅದ್ ನಮಗ್ ಸರಿ ಇಲ್ಲ. ನಾವು ಅಡ್ಡ ಹೋಗ್ತೀವಿ, ನಾವು ಮುಷ್ಕರ ಮಾಡ್ತೀವಿ, ನಾವು ಬಿಡ್ಸಲ್ಲ ನೀರ. ನಾವು ರೈತರುಗಳು ಆ ನೀರ್ನ ಏನೇ ಕಷ್ಟ ಆಗ್ಲಿ ತಡಿತೀವಿ, ತಡೆದು ಅದನ್ನ ನಾವು ಬಿಡ್ಸ್ಕೊಳಲ್ಲ ನೀರ. ನಮ್ಗೆ ರೈತರುಗಳಿಗೆಲ್ಲ ಬಹಳ ತೊಂದ್ರೆ, ಅದನ್ನ ನಾವು ಬಿಡ್ಸ್ಕೊಳಲ್ಲ. ಏನೇ ಕಷ್ಟ ಆಗ್ಲಿ ಅದನ್ನ ಮುಷ್ಕರ ಹಾಕ್ತಿವಿ.